ಹಾಯ್ ಫ್ರೆಂಡ್ಸ್, ನಾನಿವತ್ತು ಸಿಲ್ಕ್ ಸ್ಮಿತಾ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಸಿಲ್ಕ್ ಸ್ಮಿತಾ ಅವರು ಹುಟ್ಟಿದ್ದು ಡಿಸೆಂಬರ್ 2, 1960ರಲ್ಲಿ ಹುಟ್ಟಿರೋವಂಥದ್ದು. ಅದು ಯಲೂರು ಅನ್ನೋ ಒಂದು ಗ್ರಾಮದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹುಟ್ತಾರೆ. ಇವರು ಹುಟ್ತಾನೆ ತುಂಬ ಬಡ ಕುಟುಂಬದಲ್ಲಿ ಇವರು ಹುಟ್ಟಿರ್ತಾರೆ. ಇವರು 4th ಸ್ಟ್ಯಾಂಡರ್ಡ್ ಇರುವಾಗಲೇ ಕ್ಲಾಸ್ನ ಬಂಕ್ ಹಾಕಿ ಕ್ಲಾಸ್ನೇ ಬಿಟ್ಬಿಡ್ತಾರೆ, ಸ್ಕೂಲ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರ ಮನೇಲಿ 14 ವರ್ಷಕ್ಕೇ ಇವ್ರಿಗೆ ಮದುವೆ ಎಲ್ಲ ಫಿಕ್ಸ್ ಮಾಡ್ತಾರೆ. ಆ ಫಿಕ್ಸ್ ಮಾಡಿರೋ ಮದುವೆನ ಇವರು ಬಿಟ್ಟು ಚೆನ್ನೈಗೆ ಓಡಿ ಬರ್ತಾರೆ. ಅವರು ಸಿಲ್ಕ್ ಸ್ಮಿತಾ ಅವರು ಮೊದಲು ಫಸ್ಟು ಯಾವುದೇ ಪಾತ್ರಗಳು ಸಿಗದೇ ಇದ್ದಾಗ ಅವರು ಮೇಕಪ್ ಮತ್ತು ಟಚಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾರೆ ಫಿಲಮ್ ಇಂಡಸ್ಟ್ರೀಲಿ. ಆಮೇಲೆ ಸಣ್ಣ ಪುಟ್ಟ ಪಾತ್ರಗಳು ಇವ್ರನ್ನ ಅರಸಿ ಬರುತ್ತವೆ ಅಂತಲೇ ಹೇಳ್ಬೋದು. ಹಾಗೆಯೇ ಮೊದಲು ಇವರು ಮಾಡಿದಂತಹ ಮೂವಿ ವಂದಿ ಚಕ್ರಂ ಅಂತ ತಮಿಳು ಮೂವಿ. ಅದು 1979ರಲ್ಲಿ ರಿಲೀಸ್ ಆಗುತ್ತೆ. ಅದರಲ್ಲಿ ಇವರು ಸಿಲ್ಕ್ ಅನ್ನೋ ಒಂದು ಬಾರ್ ಗರ್ಲ್ನ ಪಾತ್ರವನ್ನು ಮಾಡ್ತಿರ್ತಾರೆ. ಅದೇ ಕಾರಣಕ್ಕೆ ಇವ್ರಿಗೆ ಸಿಲ್ಕ್ ಸ್ಮಿತಾ ಅಂತ ಇವ್ರಿಗೆ ಹೆಸರು ಬಂತು ಅಂತಲೇ ಹೇಳ್ಬೋದು. ಇವರು 450ಕ್ಕೂ ಹೆಚ್ಚು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಹೀಗೆ ತುಂಬ ಮೂವಿಗಳಲ್ಲಿ ನಟಿಸಿದ್ದಾರೆ ನಮ್ಮ ಸಿಲ್ಕ್ ಸ್ಮಿತಾ ಅವರು. ಸಿಲ್ಕ್ ಸ್ಮಿತಾ ಅವರ ಹೈಟ್ ಬಂದು 5.3 ಇದ್ರು ಅಂತಲೇ ಹೇಳ್ಬೋದು. ಹಾಗೆ ಇವರು 1983ರಲ್ಲಿ ಒಂದು ರೆಕಾರ್ಡ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದು ಏನಕ್ಕೆ ಅಂದರೆ ಒಬ್ಬರು ನಟಿ ಒಂದೇ ವರ್ಷದಲ್ಲಿ 44 ಮೂವಿಗಳಲ್ಲಿ ನಟಿಸ್ತಾರೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಸಿಲ್ಕ್ ಸ್ಮಿತಾ ಅವರು. ಹಾಗೆ ತುಂಬ ಮೂವಿಗಳನ್ನ ನಟಿಸ್ತಾರೆ ನಮ್ಮ ಸಿಲ್ಕ್ ಅವರು. ಇವರು ಮಾಡಿದ ಮೂವಿಗಳಲ್ಲೆಲ್ಲ ಐಟಮ್ ಗರ್ಲ್ ಆಗಿ ಅಥವಾ ಸಾಂಗ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಂಡ್ರು ನಮ್ಮ ಸಿಲ್ಕ್ ಸ್ಮಿತಾ ಅವರು. ಸಿಲ್ಕ್ ಸ್ಮಿತಾ ಮೂವಿಗಳು ಅಂತ ಅಂದರೆ ಆ ಕಾಲದಲ್ಲಿ ತುಂಬಾ ಸಕ್ಸಸ್ ಆಗ್ತಿತ್ತು. ಒಂದೇ ಒಂದು ಐಟಮ್ ಸಾಂಗ್ ನೋಡೋದಕ್ಕೋಸ್ಕರ ಜನಗಳು ಮುಗಿ ಬೀಳ್ತಿದ್ರು ಅಂತಲೇ ಹೇಳ್ಬೋದು. ಅದೇ ಕಾರಣಕ್ಕೆ ಎಷ್ಟೋ ಜನ ಪ್ರೊಡ್ಯೂಸರು, ಡೈರೆಕ್ಟರು ಇವ್ರ ಮನೆ ಬಾಗಿಲಲ್ಲಿ ಕಾಯ್ತಿದ್ರು ಆಗಿನ ಕಾಲದಲ್ಲೇ. ಹಾಗೆ ನಮ್ಮ ಸಿಲ್ಕ್ ಅವರ ಸ್ವಭಾವ ಹೇಗಂದರೆ ಏನೇ ಆದರೂ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳೋವಂಥದ್ದು, ತುಂಬ ಡೇರಿಂಗ್ ಆಗಿದ್ದರು. ಆಮೇಲೆ ತುಂಬ ಇದು ಬೋಲ್ಡ್ ಕ್ಯಾರೆಕ್ಟರ್ಗೆ ಇವರು ಸೂಟ್ ಆಗ್ತಿದ್ರು ಅಂತಲೇ ಹೇಳ್ಬೋದು. ಹಾಗೆ ಬಾಲಿವುಡಲ್ಲಿ ಕೂಡ ಮೂವಿ ಮಾಡಿದ್ದಾರೆ. ಅದು 2011ರಲ್ಲಿ ಇವರು ಬಾಲಿವುಡಲ್ಲಿ ಕೂಡ ಮೂವಿ ಮಾಡ್ತಾರೆ. ಅದು ದ ಡರ್ಟಿ ಪಿಕ್ಚರ್ ಅನ್ನೋ ಒಂದು ಮೂವಿ ಮಾಡ್ತಾರೆ ನಮ್ಮ ಸಿಲ್ಕ್ ಅವರು. ಆಮೇಲೆ ಫಿಲಮ್ ಇಂಡಸ್ಟ್ರಿಗೆ ಇವರು ಬೇಡವಾಗ್ತಾರೆ. ಫೈನಲಿ ಅವರು ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ. ಫೈನಾನ್ಷಿಯಲಿ ತುಂಬಾ ವೀಕ್ ಆಗ್ತಾರೆ. ಹಾಗೆ ಫೈನಾನ್ಷಿಯಲಿ ಲಾಸ್ ಆಗ್ತಾರೆ. ಇದೇ ಕಾರಣಕ್ಕೆ ಅವ್ರಿಗೆ ಮೆಂಟಲಿ ತುಂಬಾ ಟ್ರೆಸ್ಟ್ ಆಗ್ತಾರೆ. ಅದೇ ಕಾರಣಕ್ಕೆ ಇವರು ಸೆಪ್ಟೆಂಬರ್ 23, 1996ರಲ್ಲಿ ಸಾವನ್ನಪ್ತಾರೆ. ಆಗ ಇವ್ರಿಗೆ 35 ವರ್ಷ ವಯಸ್ಸು ಅಷ್ಟೇ. ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿಲ್ಕ್ ಅವರು. ರಾಮಾಚಾರಿ ಅನ್ನೋ ಕನ್ನಡದಲ್ಲಿ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಹಳ್ಳಿ ಮೇಷ್ಟ್ರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈಗಲೂ ಕೂಡ ಫೇಮಸ್ ಆಗಿರೋ ಇವ್ರದ್ದೊಂದು ಸಾಂಗು ಬಂತು ಬಂತು ಕರೆಂಟು ಬಂತು ಅನ್ನೋದ್ರಲ್ಲಿ ಕೂಡ ಇವರು ಐಟಮ್ ಗರ್ಲ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಆಂಟಿ ಬಂದು ಆಂಟಿ ಆ ಸಾಂಗಲ್ಲಿ ಕೂಡ ಇವರೇ ಆ್ಯಕ್ಟ್ ಮಾಡಿರೋವಂಥದ್ದು. ಏನೇ ಆಗಲಿ ಅಷ್ಟು ಬೇಗ ಸಾಯಬಾರ್ದಿತ್ತು ನಮ್ಮ ಸಿಲ್ಕ್ ಸ್ಮಿತಾ ಅವರು. ಇನ್ನೂ ಹೆಚ್ಚು ಮೂವಿಗಳನ್ನ ಮಾಡ್ತಿದ್ರು ಅಂತ ಕಾಣುತ್ತೆ. ಏನೇ ಆದ್ರೂ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.